ಎಲ್ಲರಿಗೂ ನಮಸ್ಕಾರ. ನಾನು ಅನಸು ರಘುರಾಮ್. ಅಂಚೆ ಕಚೇರಿಯ ಉಳಿತಾಯ ಯೋಜನೆ, ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್, ಇದ್ರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳಿಗೊಂದ್ಸರ್ತಿ ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಪರಿಷ್ಕರಿಸುತ್ತದೆ. ಇದೇ ಅಕ್ಟೋಬರಿಂದ ಡಿಸೆಂಬರ್ ಅವಧಿಗೆ ಹೊಸ ಬಡ್ಡಿ ದರಗಳ ಘೋಷಣೆ ಆಗ್ತಾ ಇದೆ. ಅದು ಕಡಿಮೆ ಆಗೋ ಸಾಧ್ಯತೆ ಇದೆ. ಸಾರ್ವಜನಿಕ ಭವಿಷ್ಯ ನಿಧಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF, ಸುಕನ್ಯಾ ಸಮೃದ್ಧಿ ಯೋಜನಾ, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಹಾಗೂ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಈ ಎಲ್ಲ ಯೋಜನೆಗಳಲ್ಲಿ ಆದಾಯ ಹೆಚ್ಚಾಗಿ ಸಿಗೋ ಕಾರಣ ಜನರು ಈ ಯೋಜನೆಗಳಲ್ಲಿ ಹೂಡಿಕೆನ ಹೆಚ್ಚಾಗಿ ಮಾಡ್ತಾರೆ. ಈ ವರ್ಷ RBI ತನ್ನ ರೆಪೋ ದರವನ್ನು ಅಂದರೆ ರೀಪರ್ಚೇಸ್ ರೇಟ್ ಇದನ್ನು ಫೆಬ್ರವರಿ, ಏಪ್ರಿಲ್ ಹಾಗೂ ಜೂನ್ ತಿಂಗಳಲ್ಲಿ ಒಟ್ಟು 1% ಕಡಿಮೆ ಮಾಡಿದೆ. ಇದರ ಪರಿಣಾಮ ಬ್ಯಾಂಕುಗಳಲ್ಲಿ ಠೇವಣಿ ಬಡ್ಡಿ ದರಗಳು ಕೂಡ ಕಡಿಮೆ ಆಗುತ್ತೆ. ಶ್ಯಾಮಲಾ ಗೋಪಿನಾಥ್ ಸಮಿತಿ ಶಿಫಾರಸಿನ ಪ್ರಕಾರ ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳು 10 ವರ್ಷ ಸರ್ಕಾರಿ ಬಾಂಡ್ಗಳ ಸರಾಸರಿ ಆದಾಯಕ್ಕಿಂತ 0.25% ಅಂದರೆ 25 ಬೇಸಿಸ್ ಪಾಯಿಂಟ್ ಹೆಚ್ಚಾಗಿ ನಿಗದಿಯಾಗತ್ತೆ. ಬಾಳಿಗೊಂದು ಗುರಿ ಇರಬೇಕು, ಆ ಗುರಿಗೊಂದು ದಾರಿ ಇರಬೇಕು. ಆ ದಾರಿಯ ಬಗ್ಗೆ ನಿಮಗೆ ಬೇಕಾಗಿರೋ ಮಾಹಿತಿ upskill.mentorsforkids.in ನಲ್ಲಿ ಲಭ್ಯ ಇರುತ್ತೆ.